ಬಸ್ಸು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋನು ನಿಮ್ಮ ಮೊಬೈಲ್ ಮೂಲಕ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಕ್ರಿಕೆಟ್ ಅಪ್ಡೇಟ್ಸು ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಇವತ್ತು ಒಂದು ಒಳ್ಳೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಕಿಂಗ್ ಕೊಹ್ಲಿ ಅವರ ಬಗ್ಗೆ. ಶ್ರೀಲಂಕಾದಲ್ಲಿ ವಿರಾಟ್ ಕೊಹ್ಲಿಗೆ ಭಾರಿ ಅವಮಾನ ಆಗಿದೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಶ್ರೀಲಂಕಾದ ಪ್ರಜೆಗಳಿಂದ ವಿರಾಟ್ ಕೊಹ್ಲಿ ಅವರಿಗೆ ಪ್ರಾಕ್ಟೀಸ್ ವೇಳೆ ಭಾರಿ ಅವಮಾನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದೇನಪ್ಪಾ ಅಂದ್ರೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಶ್ರೀಲಂಕಾದ ವಿರುದ್ಧ ನಡೆದ 3 T20 ಪಂದ್ಯಗಳು ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಿದ ಬಳಿಕ ಟೀಂ ಇಂಡಿಯಾ ಆಟಗಾರರಲ್ಲಿ ಉತ್ಸಾಹ ಹೆಚ್ಚಾಗಿದೆ. ನೂತನ ಮುಖ್ಯ ಕೋಚ್ ಆದಂತ ಗೌತಮ್ ಗಂಭೀರ್ ಅವರು, ನೂತನ T20 ನಾಯಕ ಸೂರ್ಯಕುಮಾರ್ ಯಾದವ್ ಅವರು ನಾಯಕತ್ವದಲ್ಲಿ ಭಾರತ ತಂಡದ ಮೊದಲ T20 ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದೆ. ಅದರಲ್ಲೂ ಸೋಲಿನ ದವಡೆಯಲ್ಲಿ ಸಿಲುಕಿದ್ದ 3ನೇ ಪಂದ್ಯವಂತೂ ಸೂಪರ್ ಓವರ್ ಅನ್ನು ತೆಗೆದುಕೊಂಡು ಹೋಗಿ ಅದನ್ನು ಗೆದ್ದು ಪವಾಡ ಆಗಿದೆ ಅಂತಾನೆ ಹೇಳಿದ್ರು ತಪ್ಪಾಗೋದಿಲ್ಲ. 3ಕ್ಕೆ 3 ಪಂದ್ಯನೂ ಗೆದ್ದ ಮೇಲೆ ಶ್ರೀಲಂಕಾದ ಪ್ರಜೆಗಳಿಗೆ ಆಟಗಾರರಿಗೆ ಭಾರಿ ಮುಖಭಂಗ ಆಗಿದೆ ಅಂತಾನು ಹೇಳಿದ್ರು ತಪ್ಪಾಗೋದಿಲ್ಲ. ಆದ ಕಾರಣ ವಿರಾಟ್ ಕೊಹ್ಲಿ ODI ಮ್ಯಾಚ್ ಅಲ್ಲಿ ಪ್ರಾಕ್ಟೀಸ್ ಮಾಡುವ ವೇಳೆ ಅದೇನಪ್ಪಾ ಅಂದ್ರೆ ಶ್ರೀಲಂಕಾ ಪ್ರಜೆಗಳು T20 ಸರಣಿಯಲ್ಲಿ ಗೆಲುವಿನ ಬಳಿಕ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಇದೀಗ ಏಕದಿನ ಸರಣಿಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತಹ ಸ್ಟಾರ್ ಲಂಕಾ ವಿರುದ್ಧ ಏಕದಿನ ಸರಣಿ ಆಡಲಿದ್ದಾರೆ. ಈ ಸರಣಿಗಾಗಿ ಕೊಹ್ಲಿ ಈಗಾಗಲೇ ಲಂಕಾವನ್ನು ತಲುಪಿದ್ದಾರೆ. ಇದರ ನಡುವೆಯೇ ವಿರಾಟ್ ಕೊಹ್ಲಿ ತೀವ್ರ ಅವಮಾನ ಒಳಗೆ ಪ್ರಸಂಗವು ಜರುಗಿದೆ. ಅದೇನಪ್ಪಾ ಅಂದ್ರೆ ವೆಸ್ಟ್ ಇಂಡೀಸ್ ಅಮೆರಿಕದಲ್ಲಿ ನಡೆದ T20 ವಿಶ್ವಕಪ್ ಗೆಲುವಿನ ನಂತರ ಶ್ರೀಲಂಕಾ ವಿರುದ್ಧ ಏಕದಿನ ಸರಣಿಯೊಂದಿಗೆ ಕೊಹ್ಲಿ ಮತ್ತೆ ಕ್ರೀಸ್ ಇಳಿತಿದ್ದರು. ಸರಣಿಯಲ್ಲಿ ಪಾಲ್ಗೊಳ್ಳಲು ಸೋಮವಾರ ಸಂಜೆ ಶ್ರೀಲಂಕಾ ತಲುಪಿದ್ದರು ವಿರಾಟ್ ಕೊಹ್ಲಿ ಅವರು. ಮಂಗಳವಾರ ಕೊಲಂಬೋ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯುತ್ತಿದ್ದ ಸಮರ ಅಭ್ಯಾಸ ಪಾಲ್ಗೊಂಡಿದ್ದರು. ಸ್ಟೇಡಿಯಂನಲ್ಲಿ ಉಳಿದ ಭಾರತೀಯರು ಕ್ರಿಕೆಟಿಗರೊಂದಿಗೆ ಕೊಠಡಿಯಲ್ಲಿದ್ದಾಗ ವ್ಯಕ್ತಿಯೊಬ್ಬನು ವಿರಾಟ್ ಕೊಹ್ಲಿ ಅವರಿಗೆ ಏನಂತ ಹೇಳಿದಾರಂದ್ರೆ ಚೋಕ್ಲಿ ಎಂದು ಕರೆದಿದ್ದಾನೆ. ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಬ್ಬ ಯಾರೋ ಕಿಡಿಗೇಡಿ ಅಂತಾನೆ ಹೇಳ್ಬೋದು, ಶ್ರೀಲಂಕಾದ ಪ್ರಜೆ ಒಬ್ಬ ಕೊಹ್ಲಿ ಅವರನ್ನು ಚೌಕ್ಲಿ ಎಂದು ಕರೆದಿದ್ದಾರೆ. ಅದನ್ನು ಕೇಳಿದ ವಿರಾಟ್ ಕೊಹ್ಲಿ ಅವರು ತಿರುಗಿ ನೋಡಿದ್ದಾರೆ. ತಿರುಗಿ ಅವರ ತುಂಬಾ ಕೋಪಗೊಂಡು ವಿರಾಟ್ ಕೊಹ್ಲಿ ಅವರು ತುಂಬಾ ಕೋಪಗೊಂಡಿದ್ದರು. ಆ ವ್ಯಕ್ತಿ ಮಾಡಿದಂತ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ. ಅಲ್ಲದೆ ಸಹ ಆಟಗಾರರ ಎದುರಿಗೆ ಕರೆದಿದ್ದರು. ಅಲ್ಲಿ ಪಕ್ಕದಲ್ಲೇ ಜೂನಿಯರ್ಸ್ ಕೂತಿದ್ದಾರೆ. ಶುಭ್ಮನ್ ಗಿಲ್ ಮತ್ತೆ ಹರ್ಷಿತ್ ರಾಣಾ ವಿರಾಟ್ ಕೊಹ್ಲಿ ಸಹ ಆಟಗಾರರೊಂದಿಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೊಹ್ಲಿಯನ್ನು ಚೋಕ್ಲಿ ಎಂದು ಕರೆದಿದ್ದಾರೆ. ಹಾಗಾಗಿ ವಿರಾಟ್ ಕೊಹ್ಲಿಗೆ ತುಂಬಾ ಕೋಪ ಬಂದಿದೆ. ಕೊಹ್ಲಿ ಬ್ಯಾಟಿಂಗ್ ನಲ್ಲಿ ವಿಫಲಾದ ಸಂದರ್ಭದಲ್ಲಿ ಕೆಲವು ಜಾಲತಾಣದಲ್ಲಿ ಈ ತರ ಕೊಹ್ಲಿಯನ್ನು ಚೋಕ್ಲಿ ಎಂದು ಕರೆಯಲು ಟ್ರೋಲ್ ಮಾಡಿದ್ದರು. ಆಗ ಮತ್ತೆ ಶ್ರೀಲಂಕಾದಲ್ಲಿ ಮ್ಯಾಚ್ ಸತತವಾಗಿ 3 ಮ್ಯಾಚ್ ಸೋತಿದ್ದಕ್ಕೆ ಶ್ರೀಲಂಕಾದ ಪ್ರಜೆಗಳು ಚೋಕ್ಲಿ ಎಂದು ಒಬ್ಬ ವ್ಯಕ್ತಿ ಕೂಗಿದ್ದಾನೆ. ಕರೆದ ಸ್ಥಳದಲ್ಲಿ ಹೊರಗೆ ಕಳಿಸುವಂತೆ ಅಲ್ಲಿದ್ದ ಭದ್ರತಾ ಸಿಬ್ಬಂದಿಗೆ ವಿರಾಟ್ ಕೊಹ್ಲಿ ಅವರು ಸೂಚನೆ ನೀಡಿದ್ದಾರೆ. ಆ ವಿಡಿಯೋ ಇಲ್ಲಿದೆ ನೋಡಿ. ಈ ವಿಡಿಯೋವನ್ನು ನಾನು ಸ್ವಲ್ಪ ಹಾಕಿದ್ದೇನೆ, ಕಾರಣ ನಮ್ಮ ಯೂಟ್ಯೂಬ್ಗೆ ತೊಂದರೆಯಾಗುತ್ತದೆ. ಯಾಕಂದ್ರೆ ಕ್ರಿಯೇಟರ್ಸ್ ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಬೇರೆ ಅಂತ ವಿಡಿಯೋ ಹಾಕಿದ್ರೆ ಏನಾಗುತ್ತೆ, ನಿಮ್ಗೇನಾದ್ರೂ ಪೂರ್ತಿ ವಿಡಿಯೋ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಇದೇ ತರ ಒಳ್ಳೊಳ್ಳೆ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ. ಏಕದಿನ ಸರಣಿಯನ್ನು ಆಡಲು ಶ್ರೀಲಂಕಾದಲ್ಲಿ ವಿರಾಟ್ ಕೊಹ್ಲಿ ಅವರು ಆಲೆ ಒಂದು ಮ್ಯಾಚ್ ODI ಮ್ಯಾಚ್ ಒಂದು ಟೈ ಆಗಿದೆ ಮ್ಯಾಚ್. ಈಗ ಇನ್ನೂ 2 ಮ್ಯಾಚ್ಗಳು ಬಾಕಿ ಇವೆ. ಈ 2 ಮ್ಯಾಚ್ ಕೊಲಂಬೋದಲ್ಲಿ ಶ್ರೀಲಂಕಾದ ಕೊಲಂಬೋ ಮೈದಾನದಲ್ಲಿ ಆಡಲಿವೆ ಎಂದು ರಿಪೋರ್ಟ್ ಇದೆ. ನಿಮಗೇನನ್ಸುತ್ತೆ? ವಿರಾಟ್ ಕೊಹ್ಲಿ ಅವರನ್ನು ಶ್ರೀಲಂಕಾದ ಪ್ರಜೆ ಅವರು ಚೌಕ್ಲಿ ಎಂದಿದ್ದಕ್ಕೆ ವಿರಾಟ್ ಕೊಹ್ಲಿ ಭಾರಿ ಗರಂ ಆಗಿದ್ರು. ನಿಮಗೇನನ್ಸುತ್ತೆ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.